ಗೃಹಲಕ್ಷ್ಮಿ ಹಣ ಜಮೆ ಆಗಿದೆ. ತುಂಬ ಜನ ಕಮೆಂಟ್ ಮಾಡಿ ಹೇಳ್ತೀರ ಈಗ, ಸರ್ ನಮ್ಗೆ ಹಣ ಬಂದಿಲ್ಲ, ಸರ್ ನಮ್ಮ ಅಕೌಂಟಿಗೆ ಹಣ ಜಮೆ ಆಗ್ತಾ ಇಲ್ಲ, ನಮ್ಮ ಅಕೌಂಟಿಗೆ ಹಣ ಬಂದಿಲ್ಲ. ಇದು ಪಕ್ಕಾ ಸುಳ್ಳು ಅಂತ ಹೇಳ್ತೀರಾ. ವಿಡಿಯೋವನ್ನು ಕೊನೆವರೆಗೂ ನೋಡಿ, ನಿಮಗೆ ಅರ್ಥ ಆಗುತ್ತೆ ಯಾರಿಗೆ ಹಣ ಜಮೆ ಆಗಿದೆ, ಯಾರ ಅಕೌಂಟಿಗೆ 2,000ದಿಂದ ಹಿಡಿದು 5-6 ಸಾವಿರ ರೂಪಾಯಿವರೆಗೂ ಬಂದಿದೆ. ಪ್ರತಿಯೊಂದು ಹೇಳ್ತೀನಿ. ಹೆಂಗೆ 5-6 ಸಾವಿರ ಹೆಂಗೆ ಅಂತ ಕೇಳ್ತೀರಾ, ಅದನ್ನೂ ಹೇಳ್ತೀನಿ ನಾನು. ವಿಡಿಯೋವನ್ನು ಮಿಸ್ ಮಾಡಿದೆ, ಒಂದು 5-6 ನಿಮಿಷ ವಿಡಿಯೋ ಇದೆ, ಕೊನೆವರೆಗೂ ನೋಡಿ. ಬನ್ನಿ ಶುರು ಮಾಡೋಣ. ಗೃಹಲಕ್ಷ್ಮಿ ಒನ್ ಆಫ್ ದ ಬೆಸ್ಟ್ ಯೋಜನೆ ಅಂತಲೇ ಹೇಳ್ಬೋದು. ಹಣ ಜಮೆ ಆಗ್ತಾ ಇಲ್ಲ, ಹಣ ಬಂದಿಲ್ಲ, ಹಣ ಜಮೆ ಆಗ್ತಾ ಇಲ್ಲ, ಹಣ ಬಂದಿಲ್ಲ ಅಂತ ತುಂಬ ಜನ ಹೇಳ್ತಾ ಇದ್ದೀರಾ. ಹಾಗಾದರೆ ಏನು ಮಾಡಬೇಕು? ಹಣ ಬಂದಿಲ್ಲ ಅಂದ ತಕ್ಷಣ ಏನು ಮಾಡಬೇಕು? ಯಾರೂ ಕೂಡ ತಲೆ ಕೆಡಿಸ್ಕೊಳ್ಳುವಂಥ ಅಗತ್ಯ ಇಲ್ಲ. ಕೇಳಿಸ್ಕೊಳ್ಳಿ. ಮೊದಲನೆಯದಾಗಿ ಯಾರೂ ಕೂಡ ತಲೆ ಕೆಡಿಸಿಕೊಳ್ಳುವಂಥ ಅಗತ್ಯತೆ ಇಲ್ಲ. ಯಾಕೆ ಹೇಳ್ತಾ ಇದ್ದೀನಿ ಅಂತ ನಾನು ಹೇಳ್ತೀನಿ, ಕೇಳಿಸ್ಕೊಳ್ಳಿ. ರೇಷನ್ ಕಾರ್ಡ್ ಅಪ್ಡೇಟ್ ಆಗಿದೆಯಾ? ಆಗಿದೆ. ಪ್ಯಾನ್ ಕಾರ್ಡ್ ಅಪ್ಡೇಟ್ ಆಗಿದೆಯಾ? ಆಗಿದೆ. ಆಧಾರ್ ಕಾರ್ಡ್ ಅಪ್ಡೇಟ್ ಆಗಿದೆಯಾ? ಆಗಿದೆ. ನಿಮಗೆ ಹಣ ಬಂತು, ಫಿಕ್ಸ್ ಬರೆದಿಟ್ಕೊಳ್ಳಿ. 100% ಆಗಿ ಬಂತು. ಯಾಕಂತಂದರೆ ಸರ್ಕಾರ ನಡೆಸ್ತಾ ಇರುವಂಥ ರೂಲ್ಸೇ ಅದೇ ರೀತಿ ಇದೆ. ಏನೂ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಲಿಟ್ರಲಿ ಹೇಳ್ತೀನಿ ಕೇಳಿ. ಸರ್ಕಾರ ಇದೇ ರೀತಿ ಇಲ್ಲಿ ಹೊಸ ಒಂದು ರೂಲ್ಸ್ಗಳನ್ನು ತಗೊಂಬರ್ತಾ ಇರುವಂಥದ್ದು, ಹೊಸ ರೂಲ್ಸ್ಗಳನ್ನು ತಂದು ಇಂಪ್ಲಿಮೆಂಟ್ ಮಾಡ್ತಾ ಇರುವಂಥದ್ದು. ಅರ್ಥ ಆಯ್ತಾ ನಿಮಗೆ? ಅಂದರೆ ಅದನ್ನು ಜಾರಿಗೊಳಿಸ್ತಾ ಇರುವಂಥದ್ದು. ಯಾರೂ ಕೂಡ ತಲೆ ಕೆಡಿಸ್ಕೊಂಡು ನಮ್ಗೆ ಹಣ ಬಂದಿಲ್ಲ ಅಂತ ತಲೆ ಕೆಡಿಸ್ಕೊಳ್ಳುವಂಥ ಅಗತ್ಯ ಇಲ್ಲ ಅಂತ ನಾನು ಹೇಳ್ತೀನಿ. ಯಾಕಂತಂದರೆ ಒಂದಿಷ್ಟು ಜನರ ಅಕೌಂಟಿಗೆ ಹಣ ಬಂದಿಲ್ಲ, ಒಂದಿಷ್ಟು ಜನರ ಅಕೌಂಟಿಗೆ ಹಣ ಬರಬೇಕಾಗಿದೆ. ಆದರೆ ಇಲ್ಲಿ ನಾನು ಹೇಳ್ತೀನಿ ಕೇಳಿ, DBT ಮುಖಾಂತರ ಒಂದಿಷ್ಟು ಜನರಿಗೆ ಹಣ ಜಮೆ ಆಗಿದೆ ಈಗಾಗಲೇ. ಆದರೆ ಒಂದಿಷ್ಟು ಜನರಿಗೆ ಹಣ ಜಮೆ ಆಗಿಲ್ಲ. ಯಾಕೆ ಅಲ್ವಾ? ಯಾಕೆ ಹಣ ಹಾಕಿ ನಮಗೆ ಅಂತ ನೀವು ತುಂಬ ಜನ ಹೇಳ್ತೀರಾ. ಯಾಕಂತಂದರೆ ತುಂಬ ಜನರ ಅಕೌಂಟಿಗೆ ಹಣ ಬಂದಿಲ್ಲ. ಸಿಂಪಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಅದ್ರ ಬಗ್ಗೆ. ಸಿಂಪಲಾಗಿ ಹೇಳ್ತೀನಿ ಕೇಳಿ. ಯಾಕೆ ಹಣ ಬರ್ತಾ ಇಲ್ಲ, ಅಥವಾ ಹಣ ಜಮೆ ಆಗ್ತಾ ಇಲ್ಲ ಯಾಕೆ, ಅಥವಾ ಹಣ ಜಮೆ ಯಾಕೆ ಆಗಿಲ್ಲ ಅನ್ನುವಂಥದ್ದು ಕೂಡ ನಾನು ಹೇಳ್ತೀನಿ. ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡಿದ್ದೀರಾ? ಇಲ್ಲ. ಪ್ಯಾನ್ ಕಾರ್ಡ್ ಅಪ್ಡೇಟನ್ನು ಮಾಡಿದ್ದೀರಾ? ಇಲ್ಲ. ಆಧಾರ್ ಕಾರ್ಡ್ ಅಪ್ಡೇಟನ್ನು ಮಾಡಿದ್ದೀರಾ? ಇಲ್ಲ. ಯಾಕೆ ಮಾಡಿಲ್ಲ ಅಂತ ನಾನು ಕೇಳುವಂಥದ್ದು. ಒಂದಿಷ್ಟು ಜನ ಪ್ರಾಬ್ಲಮ್ ಇಲ್ಲಿ ಇಷ್ಟೇ. ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡಿಲ್ಲ, ಪ್ಯಾನ್ ಕಾರ್ಡ್ ಅಪ್ಡೇಟನ್ನು ಮಾಡಿಲ್ಲ, ಆಧಾರ್ ಕಾರ್ಡ್ ಅಪ್ಡೇಟನ್ನಂತೂ ಮಾಡೇ ಇಲ್ಲ. ಈ ರೀತಿ ಇದ್ದಾಗ ನಿಮಗೆ ಹೆಂಗೆ ಹಣ ಬರುತ್ತೆ? ನಾನು ಗಡಿಬಿಡಿ ಮಾಡಲಿಕ್ಕೆ ಹೋಗಲ್ಲ, ಗಡಿಬಿಡಿಯಾಗಿ ಹೇಳ್ತಾನೂ ಹೋಗಲ್ಲ. ನಾನು ಹೇಳ್ತೀನಿ, ಅರ್ಥ ಮಾಡ್ಕೊಳ್ಳಿ. ಹಣ ಜಮೆ ಆಗಬೇಕಂತಂದ್ರೆ ನೀವು ಅಪ್ಡೇಟನ್ನು ಮಾಡಲೇಬೇಕು. ಮತ್ತದರ ಆಪ್ಷನ್ ಇಲ್ಲ, ಅದರಲ್ಲಿ ದಾರಿಯೇ ಇಲ್ಲ. ನೀವು ಈ ಅಪ್ಡೇಟನ್ನು ಮಾಡಿದ್ರೆ ಹಿಂಗೆ ಹಣ ಬರುತ್ತೆ, ಈ ಅಪ್ಡೇಟನ್ನು ಮಾಡಿದ್ರೆ ಹಿಂಗೆ ಹಣ ಬರುತ್ತೆ ಅಂತ ಹೇಳ್ತಾರೆ. ಆದರೆ ಅದು ಸತ್ಯ ಅಲ್ಲ. ಕೇಳಿಸ್ಕೊಳ್ಳಿ. ರೇಷನ್ ಕಾರ್ಡ್ ಅಪ್ಡೇಟ್, ಪ್ಯಾನ್ ಕಾರ್ಡ್ ಅಪ್ಡೇಟ್, ಆಧಾರ್ ಕಾರ್ಡ್ 3 ಅಪ್ಡೇಟ್ ಆಗಿರ್ಬೇಕು ಸ್ನೇಹಿತರೆ. 3 ಅಪ್ಡೇಟ್ ಇಲ್ಲಂತಂದರೆ ಹೆಂಗೆ ಹಣ ಬರುತ್ತೆ, ಹೆಂಗೆ ಅಂತ ನಾನು ಕೇಳುವಂಥದ್ದು. ನೀವು ಫಸ್ಟ್ ಆಫ್ ಆಲ್ ಅಪ್ಡೇಟ್ಗಳನ್ನು ಮಾಡಿ, 100% ಆಗಿ ಅದ್ರ ಮೇಲೆ ಕೆಲಸ ಮಾಡಿ. ಗೃಹಲಕ್ಷ್ಮಿ ಯೋಜನೆ ಹಣ 100% ಬಂದೇ ಬರುತ್ತೆ. ಯಾಕೆ ಹಣ ಜಮೆ ಆಗಲ್ಲ? ತುಂಬ ಜನರ ಅಕೌಂಟ್ ಎಷ್ಟೆಷ್ಟು ಹಣವನ್ನು ಪಡ್ಕೊಳ್ತಾ ಇದ್ದಾರೆ. ನಿಮಗೆ ಯಾಕೆ ಆಗಲ್ಲ? ಎಷ್ಟೋ ಜನ ಹಣವನ್ನು ಪಡ್ಕೊಳ್ತಾರೆ, ಎಷ್ಟೋ ಜನ ಅಷ್ಟು ಹಣವನ್ನು ಪಡ್ಕೊಳ್ತಾರೆ. ಇಷ್ಟ ನೋಡಿ ಬಿಟ್ಟುಬಿಡಿ. ನಿಮಗೆ ಯಾಕೆ ಆಗಲ್ಲ ಅಲ್ವಾ? ಹಾಗಾಗಿ ನಾನು ಹೇಳುವಂಥದ್ದು, ಮೊಬೈಲ್ ನಂಬರ್ನ ಕರೆಕ್ಟಾಗಿ ಇಟ್ಕೊಳ್ಳಿ, ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡಿ, ಪ್ಯಾನ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ. ಈ ರೀತಿ ಅಪ್ಡೇಟ್ಗಳನ್ನು ಮಾಡ್ಕೊತಾ ಹೋದಾಗ, ಈ ರೀತಿ ಅಪ್ಡೇಟ್ಗಳನ್ನು ನೀವು ಪಡ್ಕೊಂಡ್ರೆ, ಈ ರೀತಿ ಅಪ್ಡೇಟ್ಗಳನ್ನು ನೀವು ಮಾಡಿದ್ರೆ ಯಾಕೆ ಹಣ ಬರಲ್ಲ ಅಲ್ವಾ? ಕರೆಕ್ಟ್ ಅಲ್ವ ನಾನು ಹೇಳ್ತಾ ಇರುವಂಥದ್ದು? ಯಾಕೆ ಹಣ ಬರಲ್ಲ? ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಅಲ್ವಾ? ಮೊದಲನೇದಾಗಿ ರೇಷನ್ ಕಾರ್ಡ್, ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ 3 ವಿಚಾರವನ್ನು ಕರೆಕ್ಟಾಗಿ ಎಲ್ಲರೂ ಕೂಡ ಸಹಿ ಮಾಡ್ಕೊಳ್ಳಿ. ಆ್ಯಂಡ್ ಪ್ರತಿಯೊಬ್ಬರ ಅಕೌಂಟಿಗೆ ಹಣ ಜಮೆ ಆಗುತ್ತೆ. ರೈಟ್? ಅರ್ಥ ಆಯ್ತಾ ನಿಮಗೆ? ಪ್ರತಿಯೊಬ್ಬರ ಅಕೌಂಟಿಗೂ ಹಣ ಜಮೆ ಆಗುತ್ತೆ. ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ. ಏನು ಹೇಳಿದೆ ಹೇಳಿ? ಎಲ್ಲರೂ ಕೂಡ ಹಣವನ್ನು ಪಡೆದುಕೊಳ್ಳಿಕ್ಕೆ ಸಾಧ್ಯ ಅಂತ ಹೇಳಿದೆ. ಯಾರೂ ಕೂಡ ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ. ನಮ್ಗೆ ಹಣ ಬಂದಿಲ್ಲ, ನಮ್ಗೆ ಹಣ ಜಮೆ ಆಗ್ತಾ ಇಲ್ಲ, ಎಕ್ಸೆಟ್ರಾ ಬಿಟ್ಟುಬಿಡಿ. ಅರ್ಥ ಆಯ್ತಾ ನಿಮಗೆ? ಎಲ್ಲರ ಅಕೌಂಟಿಗೆ ಹಣ ಜಮೆ ಆಗುತ್ತೆ. ಸರ್ಕಾರ ಒಂದಿಷ್ಟು ಇಲ್ಲಿ ನೋಡುತ್ತೆ ನಿಮ್ಮ ಒಂದು ಪ್ರೊಫೈಲ್ ಹೆಂಗಿದೆ, ನೀವು ಹಣವನ್ನು ಪಡ್ಕೊತಿದ್ದೀರಾ, ಹಣವನ್ನು ಪಡ್ಕೊತಿಲ್ವಾ, ಈಗ ಯಾವ ರೀತಿ ನಿಮ್ಮ ಒಂದು ಪ್ರೊಫೈಲ್ ಇದೆ, ಅದನ್ನೆಲ್ಲ ನೋಡಿಯೇ ಹಣ ಹಾಕುವಂಥದ್ದು ಸ್ನೇಹಿತರೆ. ಯಾರಿಲ್ಲ ಅಂತಂದ್ರೆ ಸುಮ್ಮನೆ ಹಣ ಹಾಕ್ತಾರೆ. ಕರೆಕ್ಟ್? ಹಾಗಾಗಿ ನಾನು ಹೇಳುವಂಥ ಒಂದಿಷ್ಟು ಅಪ್ಡೇಟ್ಗಳನ್ನು ಮಾಡಿ, ಪ್ರತಿಯೊಬ್ಬರ ಅಕೌಂಟಿಗೆ ಹಣ ಜಮೆ ಆಗುತ್ತೆ. ಪ್ಯಾನ್ ಕಾರ್ಡ್ ಅಪ್ಡೇಟನ್ನು ಮಾಡಿ, ಹಣ ಜಮೆ ಆಗಿಲ್ಲ, ಹಣ ಬಂದಿಲ್ಲ, ಹಣ ಜಮೆ ಆಗ್ತಾಯಿಲ್ಲ ಅನ್ನುವಂಥದ್ದನ್ನು ಬಿಡಿ. ರೇಷನ್ ಕಾರ್ಡ್, ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್
ಇದ್ರ ಜೊತೆಗೆ ಎಲ್ಲ ಅಪ್ಡೇಟ್ಗಳನ್ನು ಮಾಡಿ ಪ್ಯಾನಿಕ್ ಆಗ್ಲಿಕ್ಕೆ ಹೋಗ್ಬೇಡಿ. ಅಂದರೆ ಹೆದರ್ಕೊಳ್ಳಿಕ್ಕೆ ಹೋಗ್ಬೇಡಿ. ನಮ್ಗೆ ಹಣ ಬರ್ತಾ ಇಲ್ಲ, ನಮ್ಗೆ ಹಣ ಜಮೆ ಆಗಿಲ್ಲ, ಹೆದರ್ಕೊಂಡು ಸರ್ ನಮ್ಗೆ ಹಣನೇ ಬಂದಿಲ್ಲ ಅದನ್ನೆಲ್ಲ ಬಿಟ್ಟುಬಿಡಿ. ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗ್ಬೇಡಿ. ಅಯ್ಯೋ ನಮ್ಗೆ ಹಣ ಬರ್ತಾ ಇಲ್ಲ ಸರ್, ನಮಗೆ ಹೆದರ್ಕೊಳ್ಳೋದಂತ ಪ್ಯಾನಿಕ್ ಆಗ್ಲಿಕ್ಕೆ ಹೋಗ್ಬೇಡಿ. ಅಯ್ಯೋ ನಮ್ಗೆ ಹಣ ಬರ್ತಾ ಇಲ್ಲ, ಆಶ್ಚರ್ಯಚಕಿತರಾಗಬೇಡಿ. ನಾನು ಹೇಳುವಂಥದ್ದು ಹಂಗೆ ಹೇಳ್ತಿರುವಂಥದ್ದು. ನಾನು ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗ್ಬೇಡಿ. 100% ಹಣ ಬರುತ್ತೆ. ಅರ್ಥ ಆಯ್ತು ನಮಗೆ? ಕೆಲವರು ಸರ್ ನಮ್ಗೆ ಹಣನೇ ಬಂದಿಲ್ಲ ಅಂತ ಅಯ್ಯೋ ಹೆದರ್ಕೊಂಡ್ಬಿಟ್ಟಿದ್ದಾರೆ, ಅಯ್ಯೋ ಸರ್ ನಮ್ಗೆ ಹಣ ಬಂದಿಲ್ಲ, ಆ ರೀತಿ ಹೆದರ್ಕೊಳ್ಳಿಕ್ಕೆ ಹೋಗಬೇಡಿ. ಜಸ್ಟ್ ಯೋಚನೆ ಮಾಡಿ, ನಾನು ಹೆಂಗೆ ಹಣವನ್ನು ಪಡೆದುಕೊಳ್ಳಿಕ್ಕೆ ಸಾಧ್ಯ ಅನ್ನುವಂಥದ್ರ ಬಗ್ಗೆ ಯೋಚನೆ ಮಾಡಿದಾಗ ಎಲ್ಲರೂ ಕೂಡ ಒಂದೊಳ್ಳೆ ಹಣವನ್ನು ಪಡೆದುಕೊಳ್ಳಿಕ್ಕೆ ಸಾಧ್ಯ ಅಂತ ನನ್ನ ಒಂದು ಒಪಿನಿಯನ್. ನಿಮ್ಗೆ ಏನು ಅನ್ಸುತ್ತೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಬಂದುಬಿಟ್ಟು ಕಮೆಂಟ್ ಮಾಡಿ. ಯಾರೂ ಕೂಡ ನಮ್ಗೆ ಹಣ ಬಂದಿಲ್ಲ, ಹಣ ಜಮೆ ಆಗ್ತಾ ಇಲ್ಲ, ನನಗೆ ಹಣ ಬಂದಿಲ್ಲ ಅನ್ನುವಂಥದ್ದನ್ನು ಫಸ್ಟ್ ಬಿಟ್ಬಿಡಿ. ಎಲ್ಲರ ಅಕೌಂಟಿಗೆ ಹಣ ಜಮೆ ಆಗುತ್ತೆ. ಎಲ್ರಿಗೂ ಒಳ್ಳೆಯದಾಗಲಿ. ಕಮೆಂಟ್ ಬಾಕ್ಸಲ್ಲಿ ಬಂದುಬಿಟ್ಟು ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದ್ರೂ ದಯವಿಟ್ಟು ಕಮೆಂಟ್ ಮಾಡಿ. ಆ್ಯಂಡ್ ನಾನು ಹೇಳುವಂಥದ್ದಿಷ್ಟೇ, ಯಾರೂ ಕೂಡ ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ. ರೈಟ್? ಯಾರೂ ಕೂಡ ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ. ಆ್ಯಂಡ್ ಪ್ರತಿಯೊಬ್ಬರ ಅಕೌಂಟಿಗೆ ಹಣ ಜಮೆ ಆಗುತ್ತೆ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಕಮೆಂಟ್ ಬಾಕ್ಸಲ್ಲಿ ಬಂದುಬಿಟ್ಟು ಕಮೆಂಟ್ ಮಾಡಿ, ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿಲ್ಲ ಅಂದರೆ ಶೇರ್ ಮಾಡ್ಕೊಳ್ಳಿ. ಒಳ್ಳೆಯದಾಗಲಿ, ಎಲ್ರಿಗೂ ಒಳ್ಳೆಯದಾಗಲಿ. ಸಿಗೋಣ ಸ್ನೇಹಿತರೆ ನೆಕ್ಸ್ಟ್ ವಿಡಿಯೋದಲ್ಲಿ. ಕಮೆಂಟ್ ಬಾಕ್ಸಲ್ಲಿ ಬಂದುಬಿಟ್ಟು ಕಮೆಂಟ್ ಮಾಡಿ ಸ್ನೇಹಿತರೆ.